ಇವತ್ತು ಸಚಿವರಾದಂಥ ಎಚ್.ಸಿ. ಮಹದೇವಪ್ಪ ಅವರು ಕೊಟ್ಟಂಥ ಒಂದು ಹೇಳಿಕೆ ಮತ್ತೆ ವಿವಾದಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ತಾವು ಒಬ್ಬರು ಇತಿಹಾಸಕಾರರಾಗಿ ಅದರ ಬಗ್ಗೆ ತಿಳ್ಕೊಂಡು ಮಾತನಾಡೋದಾದರೆ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಬೋದಾ ಅಥವಾ ಯಾವ ಒಂದು ಪೂರ್ವಪದ ಇಟ್ಕೊಂಡು ಅವರು ಹೇಳಿಕೆ ಕೊಟ್ಟಿರ್ಬೋದು ಸರ್? ಈಗ ಐತಿಹಾಸಿಕವಾಗಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡೋಕ್ಕಾಗಲ್ಲ, ಹಾಗಂತೇಳಿ ಟೀಕೆನೂ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇನೆ, ಮಂಡ್ಯ ಜಿಲ್ಲೆಯನ್ನು, ಇವತ್ತಿನ ಮಂಡ್ಯ ಜಿಲ್ಲೆ ಅದು ಹಿಂದೆ ಮೈಸೂರು ಜಿಲ್ಲೆ ಜೊತೆ ಇತ್ತು. ಯಾರ್ಯಾರು ಈ ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಎಲ್ಲ ರಾಜರು ಕೂಡ ಈ ಅಣೆಕಟ್ಟೆಗಳನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿರೋದು ಇತಿಹಾಸದ ದಾಖಲೆಗಳು ಹೇಳ್ತವೆ. ಅದರಲ್ಲಿ ಮೊದಲನೇದು ಇದೇ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ತಲೆನೆರೆ ಅನ್ನುವಂಥ ಒಂದು ಊರಿನಲ್ಲಿ 905ನೇ ಇಸ್ವಿ 905 ಮೊದಲನೇ ಡ್ಯಾಮನ್ನು ಕಾವೇರಿ ನದಿಗೆ ಗಂಗರು ಕಟ್ಟಿದ್ರು ಅಂತೇಳಿ ಶಾಸನ ಹೇಳುತ್ತೆ. ಇವತ್ತಿಗೂ ಆ ಡ್ಯಾಮು ಸ್ವಲ್ಪ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಇಡೀ ಮಂಡ್ಯ ಜಿಲ್ಲೆಗೆ ಮೊದಲನೇ ಡ್ಯಾಮು 905ನೇ ಇಸ್ವಿನಲ್ಲಿ ಗಂಗರಿಂದ ಕಟ್ಟಲ್ಪಟ್ಟಿತ್ತು. ಅದಾದ ನಂತರ ಹೊಯ್ಸಳರು ಪೂರಿಗಲ್ಲಿ ಹತ್ರ ಒಂದು ಡ್ಯಾಮು ಮಾಧವ ಮಂತ್ರಿ ಅಣೆಕಟ್ಟೆ ಅಂತ, ಅದು ಮಳವಳ್ಳಿ ಪೂರಿಗಲ್ಲಿ ಹತ್ರ ಬರುತ್ತೆ, ಅದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿದ್ದು, ಮೈಸೂರು ಜಿಲ್ಲೆಗೂ ಸಂಬಂಧಪಡುತ್ತೆ. ಸೊ ಅಲ್ಲಿ ಮಾಧವ ಮಂತ್ರಿ ಅಣೆಕಟ್ಟೆ ಅಂತೇಳಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿದರು. ಅಂದರೆ 2 ಡ್ಯಾಮ್ಗಳನ್ನು ಕಟ್ಟಿದರು ಅಂತೇಳಿ ಶಾಸನ ಇನ್ಸ್ಕ್ರಿಪ್ಷನ್ ನಮಗೆ ಸಿಗುತ್ತೆ. 3ನೇ ಡ್ಯಾಮನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಾವೇರಿ ನದಿಗೆ ಕಟ್ಟಬೇಕು ಅಂತೇಳಿ 1791ರಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯೋಜನೆಯನ್ನು ಅಂದಿನ ನೀರಾವರಿ ತಂತ್ರಜ್ಞರಿಂದ ತಯಾರು ಮಾಡಿಸ್ತಾರೆ. ಸುಮಾರು 70 ಅಡಿಗಳ ಎತ್ತರದ ಡ್ಯಾಮನ್ನು ಕಟ್ಟಬೇಕು ಅಂತ ಯೋಜನೆ ತಯಾರಾಗುತ್ತೆ. ತಯಾರಾಗಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ 1791 1791ನಲ್ಲಿ. ಆ ಶಂಕುಸ್ಥಾಪನೆಗೋಸ್ಕರ ಆ ಡ್ಯಾಮ್ ಕಟ್ಟೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಕೂಡ ಅವರು ಎತ್ತಿಟ್ಟಿರ್ತಾರೆ. ಇದು ದಾಖಲೆಗಳಲ್ಲಿದೆ. ಇದಾದಮೇಲೆ ಏಕಾಏಕಿ 3ನೇ ಮೈಸೂರು ಯುದ್ಧ ಪ್ರಾರಂಭ ಆಗುತ್ತೆ ಬ್ರಿಟಿಷರ ಜೊತೆಗೆ. ಆ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ಗೆ ಸೋಲುಂಟಾಗುತ್ತೆ ಮತ್ತು ಬ್ರಿಟಿಷರ ಜೊತೆ ಒಂದು ಒಪ್ಪಂದಕ್ಕೆ ಬರಬೇಕಾಗುತ್ತೆ. ಅಂದರೆ ಆ ಯುದ್ಧದ ಖರ್ಚು ವೆಚ್ಚ ಅಂತೇಳಿ ಒಂದು 3.25 ಕೋಟಿ ರೂಪಾಯಿ ದುಡ್ಡನ್ನು ಕಟ್ಕೊಡ್ಬೇಕು, ಹಾಗೆ 2 ಮಕ್ಕಳನ್ನ ಒತ್ತೆ ಇಡಬೇಕು ಅಂತ ಹೇಳಿದಾಗ ಟಿಪ್ಪು ಸುಲ್ತಾನ್ ಗಮನ ಪೂರ್ತಿ ಆ ದುಡ್ಡು ಹೊಂದಿಸೋದ್ರಲ್ಲಿ ಮತ್ತು ಮಕ್ಕಳನ್ನ ಕೊಡಬೇಕಲ್ಲ ಅನ್ನೋ ದುಃಖದಲ್ಲಿ ಈ ಡ್ಯಾಮಿನ ಯೋಜನೆಯನ್ನು ಕೈ ಬಿಡ್ತಾರೆ. ಅಂದರೆ ಅದು ಯಾವುದೇ ಒಂದು ಪ್ರೋಗ್ರೆಸ್ಸನ್ನು ಕಾಣೋದಿಲ್ಲ. ಅಲ್ಲಿಗೆ ಅದು ನಿಂತೋಗ್ಬಿಡುತ್ತೆ 1791ರಲ್ಲಿ. ಅದಾದ ಸುಮಾರು 120-125 ವರ್ಷಗಳ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು 1902ರಲ್ಲಿ ಪಟ್ಟಕ್ಕೆ ಬಂದಾಗ ಇದೇ ಕಾವೇರಿ ನದಿಗೆ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಡ್ಯಾಮನ್ನು ಇಂಗ್ಲೀಷರ ತಂತ್ರಜ್ಞಾನದಿಂದ, ಇದನ್ನು ಒತ್ತಿ ಒತ್ತಿ ಹೇಳಬೇಕು, ಆಧುನಿಕ ತಂತ್ರಜ್ಞಾನ ಇಂಗ್ಲೀಷರ ತಂತ್ರಜ್ಞಾನದಿಂದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತೇಳಿ ಯೋಜನೆಯನ್ನು ಮಾಡ್ತಾರೆ. ಅದರ ಶಂಕುಸ್ಥಾಪನೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಅಂದು ವೈಸರಾಯ್ ಆಗಿದ್ದಂಥ ಇರ್ವಿನ್ ಅವರಿಬ್ಬರು ಸೇರಿ ಮಾಡ್ತಾರೆ. ಇರ್ವಿನ್ ಅವ್ರು ಯಾಕೆ ಮಾಡಿದ್ರು ಅಂದರೆ ಈಗಿನ ನಮ್ಮ ಮುಖ್ಯಮಂತ್ರಿಗಳು ಏನೇ ಯೋಜನೆ ದೊಡ್ಡ ಕಾಮಗಾರಿ ಮಾಡಬೇಕಾದ್ರೆ ಪ್ರಧಾನಮಂತ್ರಿಗಳನ್ನ ಇಲ್ಲ ರಾಷ್ಟ್ರಪತಿಗಳನ್ನ ಕರೆಯೋದು ವಾಡಿಕೆ. ಆ ರೀತಿ ಆ ಕಾಲಘಟ್ಟದಲ್ಲಿ ಇರ್ವಿನ್ನು ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ ಅಥವಾ ವೈಸರಾಯ್ ಆಗಿರ್ತಾರೆ. ಅವ್ರನ್ನ ಕರೆದು ಅವ್ರ ಕೈನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾನ್ನಿಧ್ಯದಲ್ಲಿ ಅದಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ. ಹೀಗಾಗಿ ಇದರ ಸಂಪೂರ್ಣ ರೂವಾರಿ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಲ್ಲಿ ಇನ್ನೊಂದು ವಿಶೇಷವನ್ನು ನಾವು ಗಮನಿಸೋದಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಈ ಒಂದು KRS ಅಂದರೆ ಅವಾಗಿನ್ನು KRS ಡ್ಯಾಮ್ ಅಂತ ಇರಲ್ಲ, ಕನ್ನಮಾಡಿ ಕಟ್ಟೆ ಅಂತ ಕರೀತಾರೆ, ಅದನ್ನು ಕಟ್ಟೋದಕ್ಕೆ 2 ಮಹಿಳೆಯರು ಬೆನ್ನೆಲುಬಾಗಿ ನಿಲ್ತಾರೆ. ಅದರಲ್ಲಿ ಒಬ್ಬರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿಯಾದಂಥ ಕೆಂಪನಂಜಮ್ಮಣ್ಣಿಯವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪತ್ನಿಯಾದಂಥ ಪ್ರತಾಪ ಕುಮಾರಿ ಅವರು. ಅವರಿಬ್ಬರೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇವತ್ತು ಆ KRS ಉಳಿದಿದೆ. ಇದು ಹೇಗೆ ಅಂದರೆ 1911ರ ವೇಳೆಗೆ ಡ್ಯಾಮ್ ಕಟ್ಟಬೇಕು ಅಂದಾಗ ಅದಕ್ಕೆ ಒಟ್ಟು ಹಣ ಸುಮಾರು ನಮ್ಮ ಮೈಸೂರಿನ ಅಂದಿನ 3 ವರ್ಷದ ಆದಾಯದ ದುಡ್ಡು ಬೇಕು ಅಂತೇಳಿ ಒಂದು ಯೋಜನೆಯನ್ನು ಕೊಡ್ತಾರೆ ಯಾರು ಇಂಜಿನಿಯರ್ಗಳು. ಅದು ಆ ಕಾಲದಲ್ಲಿ ಬ್ಯಾನರ್ಜಿ ಅನ್ನುವಂಥವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಅದನ್ನು ನೋಡಿಬಿಟ್ಟು ಇಡೀ ಸಂಸ್ಥಾನದ 3 ವರ್ಷದ ಆದಾಯವನ್ನು ಒಂದು ಡ್ಯಾಮ್ ಕಟ್ಟೋದಕ್ಕೆ ನಾವು ಕೊಟ್ಬಿಟ್ರೆ ರಾಜ್ಯ ನಡೆಸೋದು ಹೇಗೆ, ಇದು ಸಾಧ್ಯ ಆಗಲ್ಲ ಅಂತ ಆ ಫೈಲ್ನ ತಿರಸ್ಕರಿಸ್ಬಿಡ್ತಾರೆ. ಈ ವಿಚಾರ ನಾಲ್ವಡಿಯವರಿಗೆ ಗೊತ್ತಾಗುತ್ತೆ. ಅವ್ರು ಭಾಳ ಬೇಸರದಲ್ಲಿರ್ತಾರೆ. ಅದನ್ನು ತಿಳ್ಕೊಂಡಂಥ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ಮತ್ತು ಅವರ ಪತ್ನಿ ಪ್ರತಾಪ್ ಕುಮಾರಿಯವರು ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಹಣಕಾಸಿನ ತೊಂದರೆ ಅಂತ ಗೊತ್ತಾದ ಮೇಲೆ ತಮ್ಮಲ್ಲಿದ್ದಂಥ ಒಡವೆಗಳನ್ನೆಲ್ಲ ಕೊಟ್ಟು ಇದನ್ನು ಮಾರಾಟ ಮಾಡಿ ಬರೋ ಹಣದಿಂದ ಆ ಡ್ಯಾಮ್ ಕಟ್ಟೋದಕ್ಕೆ ಪ್ರಯತ್ನ ಪಡಿ ಅಂತೇಳಿ ಬೆನ್ನೆಲುಬಾಗಿ ನಿಲ್ತಾರೆ. ಆಗ ನಾಲ್ವಡಿಯವರು ಆ ಎಲ್ಲ ಒಡವೆಗಳನ್ನು ಬಾಂಬೆನಲ್ಲಿ ಮಾರಾಟ ಮಾಡಿ ಆ ದುಡ್ಡು ಮತ್ತು ಬೇರೆ ಬೇರೆ ಒಂದಷ್ಟು ದುಡ್ಡನ್ನು ಹೊಂದಿಸಿ ಡ್ಯಾಮನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ, ಮುಗಿಸ್ತಾರೆ. ಹೀಗಾಗಿ ಇವತ್ತಿನ ಏನು ನಾವು ಆಧುನಿಕ KRS ಡ್ಯಾಮ್ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಅಂತ ನಾವು ಕರಿತೀವಿ, ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾರಾಣಿ ಕೆಂಪನಂಜಮ್ಮಣ್ಣಿ, ಹಾಗೆ ಮಹಾರಾಣಿ ನಾಲ್ವಡಿಯವರ ಪತ್ನಿ ಪ್ರತಾಪ ಕುಮಾರಿ ಅವರಿಗೆ ಸಲ್ಲಬೇಕಾಗುತ್ತೆ. ಇದರ ಪ್ರಾರಂಭ, ಇದರ ಅಂತಿಮ, ಇದರ ಮುಕ್ತಾಯ ಎಲ್ಲವನ್ನು ಕೂಡ ಇವ್ರು ಮಾಡಿದ್ದು. ಈ ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇಲ್ಲ.
ಟಿಪ್ಪು ಸುಲ್ತಾನ್ ಕನಸು ಕಂಡಿದ್ರು ಮತ್ತು ಅವರು 3ನೇ ಮೈಸೂರು ಯುದ್ಧ ಆಗದೆ ಹೋಗಿದ್ರೆ ಬಹುಶಃ ಅವ್ರ ಕಾಲದಲ್ಲಿ 70 ಅಡಿಗಳ ಡ್ಯಾಮು 1795 ವೇಳೆಗೆ ನಿರ್ಮಾಣ ಆಗ್ತಿತ್ತು. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಒಬ್ಬ ರಾಜನ ಒಳ್ಳೆಯ ಗುಣವನ್ನು ಹೊಗಳ್ಬೇಕಾದ್ರೆ ಇನ್ನೊಬ್ಬ ರಾಜನ ಟೀಕೆ ಮಾಡ್ತೀವಿ, ಅಥವಾ ಇನ್ನೊಬ್ಬ ರಾಜನ ಇದನ್ನು ಮಾಡ್ಬೇಕಾದ್ರೆ ಮತ್ತೊಬ್ಬರನ್ನ ನಾವು ಹೊಗಳ್ಬಿಡ್ತೀವಿ. ಅದು ತಪ್ಪಾಗ್ಬಿಡುತ್ತೆ. ಇಬ್ಬರೂ ಕೂಡ ಟಿಪ್ಪು ಸುಲ್ತಾನ್ ಇರ್ಬೋದು, ನಾಲ್ವಡಿಯವರು ಇರ್ಬೋದು, ಈ ರಾಜ್ಯಕ್ಕೋಸ್ಕರ ದುಡಿದಿದ್ದಾರೆ. ಮತ್ತು ಈಗ ನಾನು ನಿಮ್ಮ ಚಾನಲ್ನಲ್ಲೇ ನೋಡ್ತಾ ಇದ್ದೆ, ಮಹದೇವಪ್ಪನವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಇಡೀ ಭಾರತಕ್ಕೆ ರೇಷ್ಮೆನ ತಂದರು ಅಂತ. ಇಡೀ ಭಾರತಕ್ಕೆ ಅವರು ರೇಷ್ಮೆನ ತರಲಿಲ್ಲ. ಅವರು ಕರ್ನಾಟಕ ಆದರೆ ದಕ್ಷಿಣ ಭಾರತಕ್ಕೆ ರೇಷ್ಮೆನ ತಂದರು. ಯಾಕೆಂದರೆ ಅವರು ರೇಷ್ಮೆನ ತಂದಿದ್ದು ಬಂಗಾಳದಿಂದ ಅಂತ ದಾಖಲೆ ಇದೆ. ಬಂಗಾಳ ಅಂದರೆ ಇವತ್ತಿನ ವೆಸ್ಟ್ ಬೆಂಗಾಲು, ಬಾಂಗ್ಲಾದೇಶ ಆಗ ಒಂದಾಗಿತ್ತು. ಅಲ್ಲಿಂದ ತಂದರು ಅಂದರೆ ಈಗಾಗಲೇ ಬಂಗಾಳದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರೇಷ್ಮೆ ಉತ್ಪಾದನೆ ಆಗ್ತಿತ್ತು ಅಂತ ಅರ್ಥ. ಅಂದರೆ ಭಾರತದಲ್ಲಿ ರೇಷ್ಮೆ ಈಗಾಗಲೇ ಉತ್ಪಾದನೆ ಆಗ್ತಿತ್ತು. ಅದನ್ನು ಮೈಸೂರು ಪ್ರಾಂತ್ಯಕ್ಕೆ ಪರಿಚಯ ಮಾಡಿದಂಥವರು ಟಿಪ್ಪು ಸುಲ್ತಾನ್. ಹೀಗೆ ನಾವು ವಾಸ್ತವಾಂಶವನ್ನು ಜನಗಳ ಮುಂದೆ ಹೇಳಬೇಕೇ ವಿನ ಸುಮ್ಮನೆ ಏನೋ ಜನ ಹೊಗಳ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಅಂತೇಳಿ ಅವಾಸ್ತವತೆಯಿಂದ ಮತ್ತು ಇನ್ನೊಬ್ಬರನ್ನ ವೈಭವೀಕರಿಸೋದು ತಪ್ಪಾಗ್ಬಿಡುತ್ತೆ. ಈ ಇಬ್ಬರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿರೋದ್ರಿಂದ ಯಾರನ್ನೂ ವೈಭವೀಕರಿಸಬೇಕಾಗಿಲ್ಲ ಅಥವಾ ಯಾರನ್ನೂ ಟೀಕೆ ಮಾಡಬೇಕಾಗಿಲ್ಲ. ಅವರಿಬ್ಬರು ಏನು ಮಾಡಿದ್ದಾರೆ ವಾಸ್ತವವನ್ನು ಜನಗಳ ಮುಂದಿಡಬೇಕು, ಜನ ತೀರ್ಮಾನ ತೊಗೊಳ್ತಾರೆ. ಹೀಗಾಗಿ ಮಹದೇವಪ್ಪನಂಥ, ಯಾಕೆಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ತಿಳಿದವರು, ಭಾಳ ಪ್ರಜ್ಞಾವಂತ ವ್ಯಕ್ತಿ, ಜೊತೆಗೆ ರಾಜ್ಯ ಸರ್ಕಾರದ 2ನೆಯ ಉನ್ನತ ಹುದ್ದೆನಲ್ಲಿದ್ದಾರೆ ನನ್ನ ತಿಳುವಳಿಕೆ ಪ್ರಕಾರ. ಅವರು ಒಂದು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಮತ್ತು ಹಲವು ತಜ್ಞರಿಂದ ವಿಚಾರಗಳನ್ನು ತಿಳ್ಕೋಬೇಕು. ಯಾರೋ 4 ಜನ ಹೇಳ್ತಾರೆ ಅವ್ರು ಹೇಳಿದ್ದೆ ಸರಿ ಅಂತ ಹೇಳ್ಬಿಟ್ರೆ ಈ ರೀತಿಯ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಒಬ್ಬ ಮಾಮೂಲಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ರೆ ನಮಗೇನು ಅದ್ರ ಬಗ್ಗೆ ಏನು ಅನ್ನಿಸ್ತಿರ್ಲಿಲ್ಲ. ಒಂದು ರಾಜ್ಯ ಸರ್ಕಾರದ ದೊಡ್ಡ ಉನ್ನತ ಮಟ್ಟದ 2ನೇ ಸ್ಥಾನದಲ್ಲಿರುವಂಥ ಒಬ್ಬ ಪ್ರತಿನಿಧಿ ಈ ರೀತಿ ಹೇಳಿಕೆ ಕೊಟ್ಟಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳಿಗೆ ನೋವಾಗುತ್ತೆ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ಸಂತೋಷ ಆಗ್ಬೋದು, ಆದರೆ ಅವರು ಕೂಡ ಸಂತೋಷ ವ್ಯಕ್ತಪಡಿಸಲ್ಲ. ಯಾಕೆಂದರೆ ಅವರು ಟಿಪ್ಪು ಸುಲ್ತಾನ್ ಅಭಿಮಾನಿಗಳೆಲ್ಲರೂ ನಾಲ್ವಡಿಯವ್ರನ್ನೂ ಇಷ್ಟಪಡ್ತಾರೆ, ನಾಲ್ವಡಿಯವರ ಅಭಿಮಾನಿಗಳೆಲ್ಲರೂ ಟಿಪ್ಪು ಸುಲ್ತಾನ ಇಷ್ಟಪಡ್ತಾರೆ. ಜೊತೆಗೆ ಇವರಿಬ್ಬರ ಸಾಧನೆಗಿಂತ ಹೊಯ್ಸಳರ ಸಾಧನೆಯೂ ಅಪಾರವಾಗಿದೆ, ನಾವು ನೆನೆಸ್ಕೋಬೇಕಲ್ವಾ. ಹೊಯ್ಸಳರಿಗಿಂತ ಗಂಗರ ಸಾಧನೆ ಅಪಾರವಾಗಿದೆ, ನಾವು ನೆನೆಸ್ಕೋಬೇಕಲ್ವಾ. ಗಂಗರ ಕಾಲದಲ್ಲಿ ಅಣೆಕಟ್ಟೆ ಕಟ್ಟಬೇಕು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಅದನ್ನು ಅವ್ರಿಗೆ ಜಾರಿ ತಂದ್ರಲ್ಲ, ಅಂದರೆ ಪ್ರಾರಂಭ ಮಾಡಿದ್ರಲ್ಲ, ಅದನ್ನು ಯಾರೂ ನೆನೆಸ್ಕೊಳ್ಳಲ್ಲ. ಯಾಕೆ? ಬರೀ ಟಿಪ್ಪು ಸುಲ್ತಾನು ನಾಲ್ವಡಿ ಅಂತ ಹೇಳ್ತೀವಿ, ಅವರಿಬ್ಬರಿಗೂ ಕ್ರೆಡಿಟ್ ಕೊಡಬೇಕು. ಅವ್ರ ಹಿಂದೆ ಇದ್ದಂಥ ಪೂರ್ವಿಕರನ್ನು ನೆನೆಸ್ಕೋಬೇಕಲ್ವಾ. ಹೀಗಾಗಿ ಜನಗಳ ಮುಂದೆ ನಾವು ಇದನ್ನು ಇಡೋಣ. ಒಂದು, ಗಂಗರು ಅಣೆಕಟ್ಟೆಯನ್ನು ಮಂಡ್ಯ ಜಿಲ್ಲೆನ, ಇವತ್ತಿನ ಮಂಡ್ಯ ಜಿಲ್ಲೆಗೆ ಅದು ಸೇರುತ್ತೆ, ಕಟ್ಟಿದ್ದಾರೆ. ಹೊಯ್ಸಳರು ಇನ್ನೊಂದು ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ 3ನೇ ಅಣೆಕಟ್ಟನ್ನು ಕಟ್ಟಕ್ಕೆ ಹೋದರು, ಆದರೆ ಅದು ಸಂಪೂರ್ಣ ಆಗಲಿಲ್ಲ ಅಥವಾ ಅಷ್ಟಕ್ಕೆ ನಿಂತೋಯ್ತು, ಪ್ರಾರಂಭನೇ ಆಗಲಿಲ್ಲ. 4ನೇ ಅಣೆಕಟ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದ್ರು, ಮುಕ್ತಾಯ ಮಾಡಿದ್ರು. ಇವತ್ತು ರಾಜ್ಯಕ್ಕೆ ಅಪಾರವಾದಂಥ ಆದಾಯ ಹರಿದು ಬರೋ ರೀತಿಯಲ್ಲಿ ಮಾಡಿದ್ದಾರೆ. ಬೆಂಗಳೂರಿನ ಜನ ಇವತ್ತು ಕೋಟಿ ಜನ ಕಾವೇರಿ ನೀರನ್ನು ಕುಡಿಯೋ ಮೂಲಕ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ತಿದ್ದಾರೆ. ಇದರ ಶ್ರೇಯಸ್ಸು ನಾಲ್ವಡಿಯವರ ಮುಂದಾಲೋಚನೆಗೆ ಸಲ್ಲುತ್ತೆ. ನಾನು ಡಾಕ್ಟರ್ ತಲಕಾಡ್ ಚಿಕ್ಕರಂಗೇಗೌಡ ಅಂತೇಳಿ ಇತಿಹಾಸದ ವಿದ್ಯಾರ್ಥಿ. ವಿಶೇಷವಾಗಿ ಮೈಸೂರು ರಾಜವಂಶದ ಬಗ್ಗೆ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ, ಗಂಗರ ಬಗ್ಗೆ, ಹೊಯ್ಸಳರ ಬಗ್ಗೆ, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ತಲಕಾಡಿನ ಬಗ್ಗೆ ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ.